ಕಿಪ್ಪಿ ನಿಂಗೆ ನನ್ನ ಬಗ್ಗೆ ಏನಾಗ್ತಿದೆ ಹೇಳು ಕಿಪ್ಪಿ, ಸ್ವಲ್ಪ ಒಂದೆರಡು ಲೈನಲ್ಲಿ ವಿವರಿಸು. ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಏನು ಅನಿಸ್ತಿಲ್ಲ, ಬಟ್ ನೀನ್ ಹೇಳಿದ ಮಾತು, ನೀನ್ ಹೇಳಿದ ಒಂದ್ ಮಾತಿಗೋಸ್ಕರ ನಾನು ಪ್ರಾಮಿಸ್ ತಗೊಂಡಿದ್ಯಾ ನಂಗೆ ಹುಡುಗರ ಜೊತೆ ಎಲ್ಲ ವಿಡಿಯೋ ಮಾಡಬಾರ್ದು ಅಂತಲ್ಲ. ಸೊ ಅದು ನಾನು ಹೇಳೋ ತರ ನೀನ್ ಹೇಳೋ ತರ ನಾನು ಇದೀನಿ. ನಾನ್ ಹೇಳೋ ತರ ನೀನ್ ಇದ್ರೆ ಮುಂದಿನ ದಿನ ಏನು ಅಂತ ಗೊತ್ತಾಗುತ್ತೆ. ನೋಡೋಣ. ನಿಜವಾಗ್ಲೂ ನೀನು ಪ್ರೀತಿಗೋಸ್ಕರ ಇದೆಯಾ? ತುಂಬಾ ಜನ ಏನೇನೋ ಕಮೆಂಟ್ಗಳು ಹಾಕ್ತಾರೆ. ಅದಕ್ಕೆ ನೀನು ಮತ್ತೊಮ್ಮೆ ನಿಂಗೊಂದ್ ದೇವ್ರ ಚಾನ್ಸ್ ಕೊಟ್ಟವ್ರೆ. ಮತ್ತೊಮ್ಮೆ ನಿನಗೆ ಪ್ರೀತಿನ ಉಳಿಸ್ಕೊಂಡಿದ್ಯಾ, ಬಟ್ ಮತ್ತೊಮ್ಮೆ ನಿನಗೆ ಚಾನ್ಸ್ ಕೊಟ್ಟವ್ರೆ. ನೀನ್ ನಿಜವಾಗ್ಲೂ ನೀನು ನನ್ಗೋಸ್ಕರ ನೀನು ಪ್ರೀತಿ ಏನು ಅಂತ ನಿನಗೆ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನಿನ್ ಲೈಫಲ್ಲಿ ಏನೇನೋ ನಡ್ಕೊಂಡಿದ್ಯಾ, ನೀನ್ ಏನೇನೋ ಹೆಂಗೋ ಹೋಗ್ಬಿಟ್ಟಿದ್ಯಾ. ಎಲ್ಲ ಕೆಲವೊಂದೆಲ್ಲ ಟ್ರೋಲರ್ಸ್ ಎಲ್ಲ ಟ್ರೋಲ್ ಮಾಡಿದಾರೆ ನಿನಗೆ. ಸೊ ಒಂದೇ ಹೇಳೋದು, ಪ್ರೀತಿನ ಉಳಿಸ್ಕೋ ದಯವಿಟ್ಟು. ನಿನ್ಗೆ ಕೇಳೋದು ಒಂದೇ, ಮತ್ತೆ ನನಗೆ ಕಣ್ಣೀರ್ ಹಾಕ್ಸೋದು, ಮತ್ತೆ ನಂಗೆ ಬೇಜಾರ್ ಮಾಡಿಸೋದು, ಮತ್ತೆ ದಯವಿಟ್ಟು ಏನೇ ಆದ್ರೂ ರೆಕಾರ್ಡ್ ಅಂತೂ ಮಾಡಲೇ ಬೇಡ. ರೆಕಾರ್ಡ್ ಯಾವ್ದು ಮಾಡಿಲ್ಲ ಕಣೆ, ನನ್ ಕೈ ಮುಗಿತೀನಿ ಅಷ್ಟೇ. ಕಿಪ್ಪಿ, ನಾವು ಫಸ್ಟ್ ಜಗಳ ಆಡ್ಕೊಂಡು ಸ್ವಲ್ಪ ದೂರ ಆಗಿದ್ವಿ. ಇವಾಗ ಜಸ್ಟ್ ಒಂದ್ 3 ಮಂತ್ ಆದ್ಮೇಲೆ ನಾವು ಮತ್ತೆ ಒಂದಾಗಿದೀವಿ. ಇದಕ್ಕೆ ಏನೇನು ಹೇಳ್ತೀಯ? ಮತ್ತೆ ನಮ್ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಇವಾಗ ಒಂದಾಗಿದ್ದಕ್ಕೆ. ಇದ್ರ ಬಗ್ಗೆ ಏನ್ ಹೇಳ್ತೀಯ ನೀನು? ಇದ್ರ ಬಗ್ಗೆ ನಾನು ನೆಗೆಟಿವ್ ಮಾತಾಡೋರಿಗೆ ಏನು ಹೇಳಕ್ ಹೋಗಲ್ಲ, ಅವ್ರು ಮಾತಾಡ್ಕೊಂಡು ಇಲ್ಲೇ. ಸೊ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ. ಯಾವ್ದೋ ಅಂದ್ರೆ ಬ್ಯಾಡ್ ಟೈಮ್ ನನ್ ಬಗ್ಗೆ ಹೇಳಕ್ಕಿಂತ ನನ್ ಬಗ್ಗೆ ನಿನ್ನ ಹತ್ರ ಏನೇನ್ ಬಂದ್ ಯಾರ್ಯಾರು ಏನೇನ್ ಹೇಳಿ ದೂರ ಮಾಡಿದ್ರು ಅಂತ ಗೊತ್ತಿಲ್ಲ. ಸೊ ಆ ಟೈಮಲ್ಲಿ ನೀನು ಟರ್ನ್ ಆಗಿದೆ. ಸೊ ನಾನು ಅದ್ರ ಬಗ್ಗೆ ಮಾತಾಡಕ್ ಇದ್ರೆ ಇದು ಆಕ್ಚುಲಿ ಚೆನ್ನಾಗಿರೋದು. ಕಿಪ್ಪಿ, ಇವತ್ತು ಮೀಟ್ ಆಗೋದಕ್ಕೆ ಏನ್ ಅನಿಸ್ತಿದೆ, ಮತ್ತೆ ಯಾವ ತರ ಖುಷಿ ಆಗ್ತಿದೆ ನಿಂಗೆ? ತುಂಬಾ ಖುಷಿ ಆಗ್ತಿದೆ. ಹೇಳ್ಕೊಳಕ್ ಆಗ್ತಾ ಇಲ್ಲ. ಮತ್ತಿನ್ನೊಂದು, ನನ್ ಬಗ್ಗೆ ಯಾರ್ಯಾರು ಏನೇನ್ ಹೇಳಿ ಟರ್ನ್ ಮಾಡಿ ನಮ್ಮಿಬ್ರನ್ನ ದೂರ ಮಾಡಿದ್ರು. ಮಧ್ಯದಲ್ಲಿ ಯಾರ್ಯಾರೋ ಮಧ್ಯದಲ್ಲಿ ಬಂದ್ರು. ಸೊ ಅವರಿಗೆ ನನ್ಗೆ ಏನ್ ಅರ್ಥ ಆಗಿದ್ದು ಅಂದ್ರೆ, ನಮ್ಮಿಬ್ರು ಜಗಳಕ್ಕೆ ಅವ್ರಿಗೆ ಲಾಭ ಸಿಕ್ತು ಅಷ್ಟೇ. ಕಿಪ್ಪಿ, ಅದೇನೋ ಕೇಳ್ತೀನಿ ಅಂದಲ್ಲ, ಇವಾಗ ಕೇಳು ಕಿಪ್ಪಿ. ನನ್ನ ಮೇಲೆ ಕವಿತೆ ಹೇಳ್ತೀನಿ ಅಂತ ಹೇಳಿದಲ್ಲ ಬೇಬಿ. ಹೌದಾ ಮುದ್ದು? ಕವಿತೆ ಹೇಳ್ತೀನಿ ಅಂತ ಹೇಳಿದ್ನ ನಾನು? ಹೌದು. ಯಾವಾಗ ಹೇಳಿದೆ ಹೇಳು? ಇವಾಗ ಹೇಳ್ಬೇಕು. ನನಗೋಸ್ಕರ ನೀನು ಡೆಡಿಕೇಟ್ ಮಾಡ್ಲೇಬೇಕು. ಯಾರ್ಯಾರಿಗೋ ಮಾಡ್ತೀಯಾ? ಹೌದಾ, ನಿಮ್ಗೋಸ್ಕರ ಮಾಡ್ಬೇಕಾ? ಸರಿ, ಮಾಡ್ತೀನಿ. ಏನಂತ ಹೇಳಿಲಿ ನಿನ್ನ ಮೇಲೆ ಕವಿತೆ? ನೀನ್ ಯಾವತ್ತಿದ್ರು ನನ್ನ ಪಾಲಿನ ದೇವತೆ. ಹೇಗಿದೆ? ಥ್ಯಾಂಕ್ ಯು ಬೇಬಿ. ಮತ್ತೆ ಏನ್ ಸಮಾಚಾರ ಮುದ್ದು? ಹೇಳ್ಬೇಕು ಬೇಬಿ. ನೀನೇ ಹೇಳ್ಬೇಕು ಎಲ್ಲ. ನೀನೇ ಹೇಳ್ಬೇಕು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀನು ಕಿಪ್ಪಿ ಒಂದಾದ್ರೆ ಅಣ್ಣ. ಹೌದು, ಒಂದಾಗಿದೀವಿ ಅಂತಾನು ಹೇಳ್ತೀನಿ. ಕಿಪ್ಪಿ ಅವರು ಮತ್ತೆ ನೀವು ಮತ್ತೆ ಒಂದಾಗಿದ್ದೀರಾ, ದಯವಿಟ್ಟು ತಿಳಿಸಿ, ನಮಗೂ ಖುಷಿ ಆಗುತ್ತೆ. ಓಕೆ, ನಿಜವಾಗ್ಲೂ ಒಂದಾಗಿದ್ದೀವಿ ನಾವು ಅಂತಾನು ಹೇಳ್ತಿದ್ದೀನಲ್ಲ. ಯಾವಾಗ ಸಿಕ್ತಿಯಾ ಅಂತ ಹೇಳಿದಾರೆ ಗುರು ಯಾರೋ. ಓಕೆ, ಸಿಗೋಣ. ಮೈಸೂರು ಬನ್ನಿ, ಒಂದು ಟೈಮ್ ಸಿಗೋಣ. ನನಗೆ ಒಂದು ವಿಡಿಯೋ ಮಾಡೋ ಅಣ್ಣ. ಓಕೆ, ಮಾಡ್ತೀನಿ. ಕಿಪ್ಪಿನ ಯಾವಾಗ ಮೀಟ್ ಆಗ್ತೀರಾ? ಓಕೆ, ಹಾಕ್ತೀನಿ. ಸೊ ಇಷ್ಟು ಕ್ವಶನ್ ಬಂದಿದೆ, ಇಷ್ಟು ಕ್ವಶನ್ ನಾನು ಆನ್ಸರ್ ಮಾಡಿದ್ದೀನಿ. ಸೊ ಯಾರು ಬೇಜಾರಾಗಿಬಿಡಿ, ನನಗೂ ಮಾಡಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ಸೊ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತೀನಿ, ಅವಾಗ ನಿಮ್ಗೆ ಎಲ್ಲರಿಗೂ ಆನ್ಸರ್ ಮಾಡ್ತೀನಿ. ಸೊ ಯಾರು ಬೇಜಾರಾಗಿಬಿಡಿ. ಸೊ ಇವಾಗೆಲ್ಲ ಇಷ್ಟು ಕ್ವಶನ್ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಆನ್ಸರ್ ಮಾಡಿದ್ದೀನಿ. ಎಲ್ಲರಿಗೂ ಬಾಯ್. ಅಷ್ಟೇ. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು.